ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆ ಏನಾದರೂ ಕ್ರಿಸ್ಪಿಯಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಕಬಾಬ್ ಮಾಡಿದ್ವಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಫಸ್ಟು ನಾವು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ವಿ. ಮೊಸರು, ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ತೊಗೊಳ್ಳಿ. ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ, ಕರಿಬೇವು, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಉಪ್ಪು, ಮೊಟ್ಟೆ ತೊಗೊಂಡಿದ್ದೀವಿ. ಸೊ ಇಲ್ಲಿ ಆಡ್ಸೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಮೊಸರು ಹಾಕಿದ್ದೀವಿ ನಾವು. ಸೊ ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಅರಿಶಿನ 2 ಸ್ಪೂನು. ಅದಾದ ನಂತರ ಶುಂಠಿ ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೆಣಸು ಮತ್ತು ಚಕ್ಕೆ ಹಾಕ್ಕೋಬೇಕು. ಸೊ ಇವಾಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು. ಸೊ ಇವಾಗ ಒಂದು ಬೌಲಿಗೆ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನಾವು. ಸೊ ನೋಡಿ, ಕಾರ್ನ್ಫ್ಲೋರ್ ಹಾಕ್ಕೋತಿದ್ದೀವಿ ಇವಾಗ. ಸೊ ನಾವಿವಾಗ ಗ್ರೈಂಡ್ ಮಾಡಿರೋಂಥ ಪೇಸ್ಟನ್ನ ನಾವು ಈ ಬೌಲ್ಗೆ ಹಾಕೊಳ್ಳೋಣ. ಸೊ ಅದಕ್ಕೆ ನಾವು ಒಂದು ಮೊಟ್ಟೆ ಹಾಕೊಳ್ಳೋಣ. ನಿಮಗೆ ಎಷ್ಟು ಕ್ರಿಸ್ಪಿ ಬೇಕೋ ಅಷ್ಟ್ರ ಮೇಲೆ ಡಿಪೆಂಡ್ ಆಗಿ ನೀವು ಮೊಟ್ಟೆನ ಹಾಕೋಬೇಕು. ಸೊ ನಾವಿಲ್ಲಿ 2 ಮೊಟ್ಟೆ ಹಾಕಿದ್ದೀವಿ. ಸೊ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ ಒಂದೇ ಮೊಟ್ಟೆ ಕಾಣಿಸ್ತಿದೆ ಅಷ್ಟೇ. ಸೊ ಇವಾಗ ನೀಟಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಇದೆಲ್ಲ ಮ್ಯಾರಿನೇಟ್ ಆಗಬೇಕು. ಸೊ ಇದು ಇವಾಗ ನೀಟಾಗಿ ಮ್ಯಾರಿನೇಟ್ ಆದಮೇಲೆ ನಾವು ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಚಿಕನ್ನ ಆ್ಯಡ್ ಮಾಡಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಸೊ ನೀಟಾಗಿ ಅದು ಮಿಕ್ಸ್ ಎಲ್ಲ ಆದಮೇಲೆ ಸೊ ನಾವು ಇವಾಗ ಮೊಟ್ಟೆನ ಫಸ್ಟ್ ಹಾಕಿದ್ವಿ. ಸೊ ಮತ್ತೊಂದು ಕ್ರಿಸ್ಪಿಗೆ ಬೇಕು ಅಂತ ಮತ್ತೆ ಇವಾಗ ಒಂದು ಆ್ಯಡ್ ಮಾಡ್ತಿದ್ವಿ. ಸೊ ಇವಾಗ ಎತ್ತಿಟ್ಟಿದ್ವಲ್ಲ ಅದನ್ನು ಮತ್ತೆ ನಾವು ತೆಗೆದು ಸೊ ಆಯಿಲ್ನ ಕಾಯಕ್ಕಿಟ್ಟು ಲೋ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕು. ಕಬಾಬ್ ಮಾತ್ರ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಬೇಯಿಸಿದವ್ರು ಕೂಡ ಇರಲಿಲ್ಲ ಈ ಕಬಾಬು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ.